We were just meditating upon the word of God and from the Bible, from the book of 1 Peter 5 verses 8. ಒಂದು ಪೇತ್ರ 5ನೇ ಅಧ್ಯಾಯದ 8ನೇ ವಚನದ ಆಧಾರದಲ್ಲಿ ಧ್ಯಾನಿಸುತ್ತಾ ಇದ್ದೆವು. Be alert and of sober mind. Your enemy, the devil, prowls around like a roaring lion, seeking someone to be devoured. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನ ನುಂಗಲಿ ಎಂಬುದಾಗಿ ವಂಚು ಹಾಕುತ್ತಾ ತಿರುಗಾಡುತ್ತಾನೆ. God is speaking through his word from 1 Peter 5 verses 8. God is telling us to be alert and sober mind because the enemy, the devil, prowls around like a roaring lion, seeking someone to be devoured. ದೇವರ ವಾಕ್ಯದ ಆಧಾರದಲ್ಲಿ 1 ಪೇತ್ರ 5ನೇ ಅಧ್ಯಾಯ 8ನೇ ವಚನದ ವಾಕ್ಯ ಭಾಗದಲ್ಲಿ ಹೇಳುವ ಪ್ರಕಾರ ಸ್ಥಿರಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವೈರಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನ ನುಂಗಲಿ ಎಂಬುದಾಗಿ ಹುಡುಕುತ್ತಾ ತಿರುಗಾಡುತ್ತಾನೆ. Many of us, we go through attacks in our lives. ಅನೇಕರು ನಮ್ಮ ಜೀವಿತದಲ್ಲಿ ದಾಳಿಗೀಡಾಗಿ ಹೋಗುತ್ತೇವೆ. Many of us, we go through problems after problems which comes one after the other in our lives. ಒಂದರ ನಂತರ ಮತ್ತೊಂದು ಸಮಸ್ಯೆಗಳು ಬರುವಂತ ಸನ್ನಿವೇಶಗಳಲ್ಲಿ ಹಾದು ಹೋಗುತ್ತೇವೆ. Many of us, we go through so much of disturbance in our workplace, in our family, in every walk of our lives. ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಮ್ಮ ಕುಟುಂಬದಲ್ಲಿ, ನಾವು ಹಾದು ಹೋಗುವ ಸ್ಥಳಗಳಲ್ಲಿ ನಾನಾ ವಿಧವಾದ ಏರುಪೇರುಗಳ ಮಧ್ಯದಲ್ಲಿ ಸಮಸ್ಯೆಗಳಲ್ಲಿ ಹಾದು ಹೋಗುತ್ತೇವೆ. There is no peace in our life, there is no peace in our family. ನಮ್ಮ ಜೀವಿತದಲ್ಲಿಯೂ ನಮ್ಮ ಕುಟುಂಬದಲ್ಲಿಯೂ ಸಮಾಧಾನ ಇರುವುದಿಲ್ಲ. So much of confusions in our lives. ಅನೇಕ ಗೊಂದಲಗಳು ನಮ್ಮ ಜೀವಿತಗಳಲ್ಲಿ. So much of rejection we go through in our lives. ಅನೇಕ ತಿರಸ್ಕಾರಗಳ ಮಧ್ಯದಲ್ಲಿ ನಾವು ಹಾದು ಹೋಗುತ್ತೇವೆ. All these things are being bought by the Satan to deceive, to put an end to all our situations. ನಮ್ಮ ಎಲ್ಲಾ ಸನ್ನಿವೇಶಗಳನ್ನ ತೆಗೆದು ಒಂದು ಬದಿಗೆ ಹಾಕಲಿಕ್ಕಾಗಿ ಸೈತಾನನಿಂದ ಬಂದವುಗಳಾಗಿವೆ. The devil comes to steal, kill and destroy God's children. ದೇವರ ಮಕ್ಕಳನ್ನ ಕದ್ದುಕೊಳ್ಳುವುದಕ್ಕೂ ಕೊಳ್ಳೆ ಹೊಡೆಯುವುದಕ್ಕೂ ನಾಶ ಮಾಡಲು ಸೈತಾನನು ಬಂದಿದ್ದಾನೆ. But Jesus has come to give us life and life in abundance. ಆದರೆ ಯೇಸು ಕ್ರಿಸ್ತನು ಜೀವವನ್ನು, ಸಮೃದ್ಧಿಯಾದ ಜೀವವನ್ನ ಕೊಡಲಿಕ್ಕಾಗಿ ಬಂದಿದ್ದಾನೆ. When God has called you to be his children, ನೀವು ದೇವರ ಮಕ್ಕಳಾಗಿರಲಿಕ್ಕಾಗಿ ನಿಮ್ಮನ್ನ ದೇವರು ಕರೆದಿರುವಾಗ, God has blessed us to be fruitful and to multiply in every areas of our lives. ದೇವರು ನಮ್ಮನ್ನ ಆಶೀರ್ವದಿಸಿ ನಮ್ಮ ಜೀವಿತದ ಎಲ್ಲಾ ಭಾಗಗಳಲ್ಲಿ ಅಭಿವೃದ್ಧಿ ಆಗಲು ಕರೆದಿದ್ದಾನೆ. God doesn't want you to go through situations. ನೀವು ಸನ್ನಿವೇಶ ಸಮಸ್ಯೆಗಳಲ್ಲಿ ಹಾದು ಹೋಗುವುದು ಬೇಡ ಎಂಬುದಾಗಿ ದೇವರ ಯೋಜನೆ. God doesn't want you to go through sickness. ರೋಗಗಳ ಮಧ್ಯದಲ್ಲಿ ಹಾದು ಹೋಗಬಾರದೆಂಬುದಾಗಿ ದೇವರ ಯೋಜನೆ. God doesn't want you to go through failures in your life. ನಿಮ್ಮ ಜೀವಿತದ ಸೋಲುಗಳಲ್ಲಿ ನೀವು ಹಾದು ಹೋಗಬಾರದು ಎಂಬುದಾಗಿ ದೇವರ ಯೋಜನೆ. God doesn't want you to go through depressions in your life. ನೀವು ಖಿನ್ನತೆಗಳ ಮಧ್ಯದಲ್ಲಿ ಹಾದು ಹೋಗಬಾರದೆಂಬುದಾಗಿ ದೇವರ ಯೋಜನೆ. God wants you to be blessed and to be fruitful and to multiply. ದೇವರು ತಾನೇ ನಿಮ್ಮನ್ನ ಆಶೀರ್ವದಿಸಿ ಫಲಭರಿತರಾಗಿ ಅಭಿವೃದ್ಧಿ ಆಗಬೇಕೆನ್ನುವುದು ಆತನ ಉದ್ದೇಶ. But the devil's work is to steal, kill and destroy God's children. ಆದರೆ ದೇವರಾದುಕೊಂಡ ಮಕ್ಕಳನ್ನ ಕದ್ದುಕೊಳ್ಳುವುದು, ಕೊಳ್ಳೆ ಹೊಡೆಯುವುದು, ನಾಶ ಮಾಡುವುದು ಸೈತಾನನ ಕೆಲಸ. Somehow the devil will be waiting like a roaring lion and he will see that somehow he wants you to trap you in your life. ಹೇಗೋ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಿಮ್ಮನ್ನ ಬಲೆಗೆ ಬೀಳಿಸಲಿಕ್ಕೆ ಆತನು ತಿರುಗಾಡುತ್ತಾನೆ. He will be waiting like a roaring lion to devour God's children. ದೇವರಾದುಕೊಂಡ ಮಕ್ಕಳನ್ನ ನುಂಗಿ ಬಿಡುವುದೋಪಾದಿಯಲ್ಲಿ ಗರ್ಜಿಸುವ ಸಿಂಹದಂತಿದ್ದಾನೆ. We need to be alert and sober mind. That's what God is telling to us. ಅದಕ್ಕಾಗಿಯೇ ಸ್ಥಿರಚಿತ್ತವಾಗಿ ಎಚ್ಚರವಾಗಿರಬೇಕೆಂಬುದಾಗಿ ದೇವರು ಹೇಳುತ್ತಾನೆ. We cannot live a defeat kind of life in the hands of the Satan. ನಾವು ಸೈತಾನನ ಕರಗಳಲ್ಲಿದ್ದುಕೊಂಡು ಸೋತ ಜೀವಿತವನ್ನ ಜೀವಿಸುವವರಾಗಬಾರದು. But we need to be strong to work against all that whatever God has kept through his word to resist the devil and to overcome the Satan in our life. ದೇವರು ನಮ್ಮ ಜೀವಿತದಲ್ಲಿ ಏನನ್ನ ಇಟ್ಟಿದ್ದಾನೋ ಅವುಗಳನ್ನ ಅರಿತುಕೊಂಡು ಸೈತಾನನ ಎದುರಿಸಿ ನಾವು ಮುಂದುವರಿಯಬೇಕು. We need to hold
hold on to His word and the truth, what God is speaking to us, I want to tell you, when you know how to resist the devil, you can be able to resist the devil in your life. ದೇವರ ವಾಕ್ಯಗಳ ಸತ್ಯವು ಏನೆಂಬುದಾಗಿ ನೀವು ತಿಳಿದಿರುವವರಾಗಿರಬೇಕು. ನಾನು ನಿಮಗೆ ಹೇಳುತ್ತೇನೆ, ಅವುಗಳನ್ನು ತಿಳಿದು ನಡೆಯುವುದಾದರೆ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಬಹುದು. In the last few episodes we saw, when you submit to God, you can resist the devil. ಕಳೆದ ಸಂಚಿಕೆಗಳಲ್ಲಿ ನಾವು ಧ್ಯಾನ ಮಾಡಿದೆವು, ನೀವು ದೇವರಿಗೆ ನಿಮ್ಮನ್ನ ಸಮರ್ಪಣೆ ಮಾಡಿದರೆ ಸೈತಾನನನ್ನು ಎದುರಿಸಬಹುದು. Second thing we saw, that when we humble ourselves before God, we can be able to resist the devil in our lives. ಎರಡನೆಯದಾಗಿ ನಾವು ದೇವರ ಮುಂದೆ ತಗ್ಗಿಸಿಕೊಳ್ಳುವುದಾದರೆ ಸೈತಾನನನ್ನು ಎದುರಿಸಬಹುದು ಎಂಬುದಾಗಿ ನೋಡಿದೆವು. Third thing we saw, that when we let go of our control of our lives, or the authority what we have on our life, when we put forth into the Lord's hand, we can be able to resist the devil in our life. ಮೂರನೆಯ ಅಂಶ, ಜೀವಿತವನ್ನ ನಮ್ಮ ನಿಯಂತ್ರಣದಲ್ಲಿ ನಾವು ಇಟ್ಟುಕೊಳ್ಳುವುದನ್ನ ಬಿಟ್ಟು ಕರ್ತನ ನಿಯಂತ್ರಣಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂತದ್ದಾಗಿರುವುದೇ. Fourth thing we saw, that when we seek His will, when we seek the plan of God in our life, we can be able to resist the devil in our lives. ನಾಲ್ಕನೆಯದಾಗಿ, ದೇವರ ಉದ್ದೇಶ, ದೇವರ ಚಿತ್ತ ಏನೆಂಬುದಾಗಿ ಹುಡುಕಿ ತಿಳಿದುಕೊಳ್ಳುವಾಗ ಸೈತಾನನ ತಂತ್ರವನ್ನ ನಾವು ಎದುರಿಸಬಹುದು. Fifth thing how we can resist the devil is, ಐದನೆಯ ಒಂದು ಅಂಶ, ನಾವು ಸೈತಾನನನ್ನ ಹೇಗೆ ಎದುರಿಸಬಹುದೆಂಬುದಾಗಿ ನೋಡುವುದಾದರೆ, when we obey His word, ದೇವರ ವಾಕ್ಯಗಳಿಗೆ ವಿಧೇಯರಾದರೆ, and follow God's commandments and the teachings, ದೇವರು ನಮಗೆ ಕೊಟ್ಟಂತ ಉಪದೇಶಕ್ಕೆ ಬದ್ಧರಾಗಿ ನಡೆದರೆ, we can resist the devil in our life. ನಾವು ನಮ್ಮ ಜೀವಿತದಲ್ಲಿ ಸೈತಾನನನ್ನ ಎದುರಿಸಬಹುದು. Hallelujah. 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 The word of God is alive and it is active. ದೇವರ ವಾಕ್ಯ ಸಜೀವವಾಗಿದ್ದು ಕಾರ್ಯ ಸಾಧಿಸುತ್ತದೆ. It is like a double-edged sword. ಅದು ಈ ಬಾಯಿ ಕತ್ತಿಯೋಪಾದಿಯಲ್ಲಿ ಇದೆ. God's word is not dead words. ದೇವರ ವಾಕ್ಯವು ಸತ್ತದ್ದಲ್ಲ. And God's word says ದೇವರ ವಾಕ್ಯವು ಹೇಳುತ್ತದೆ that we need to be a doer of the word of God. ದೇವರ ವಾಕ್ಯಗಳನ್ನ ಅನುಸರಿಸಿ ನಡೆಯುವವರು ನಾವಾಗಿರಬೇಕು. When we follow God's commandment, ನಾವು ದೇವರು ಕೊಟ್ಟ ಆಜ್ಞೆಗಳನ್ನು ಅನುಸರಿಸಿ ನಡೆಯುವಾಗ, when we hold on to His word, ನಾವು ಯಾವಾಗ ದೇವರ ವಾಕ್ಯಗಳನ್ನು ಹಿಡಿದುಕೊಳ್ಳುತ್ತೇವೆಯೋ, we can resist the devil in our life. ನಾವು ನಮ್ಮ ಜೀವಿತದಲ್ಲಿ ಸೈತಾನನನ್ನ ಎದುರಿಸಬಹುದು. We can destroy the works of the Satan through the word of God which God has given to us. ನಮಗೆ ಕೊಡಲ್ಪಟ್ಟಂತ ದೇವರ ವಾಕ್ಯಗಳನ್ನ ಕೈಗೊಂಡು ನಡೆಯುವಾಗ ಶತ್ರುವಾದ ಸೈತಾನನನ್ನು ಜಯಿಸಬಹುದು. Hallelujah. 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 John chapter 14:15 says, ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 15ನೇ ವಚನ ಹೇಳುತ್ತದೆ, if you love me, keep my commandments. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. If you love me, keep my commandments. ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ. Hallelujah. 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 How you can resist the devil? ಹೇಗೆ ನೀವು ಸೈತಾನನನ್ನು ಎದುರಿಸಬಹುದು? Through the word of God. ದೇವರ ವಾಕ್ಯಗಳ ಮೂಲಕವಾಗಿ. You need to hold on to the word of God. ದೇವರ ವಾಕ್ಯಗಳನ್ನ ನೀವು ಹಿಡಿದುಕೊಂಡವರಾಗಿರಬೇಕು. You need to read the word of God. ನೀವು ದೇವರ ವಾಕ್ಯಗಳನ್ನ ಓದುವವರಾಗಿರಬೇಕು. You need to meditate the word of God. ನೀವು ದೇವರ ವಾಕ್ಯಗಳನ್ನ ಧ್ಯಾನ ಮಾಡುವವರಾಗಿರಬೇಕು. When you have the word in your mouth and you can be able to speak to the Satan or speak to the devil when it comes like a roaring lion, and it can flee from your life and you can see a victory in your life. ಶತ್ರುವಾದವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನಿಮ್ಮ ವಿಷಯಗಳ ಮುಂದೆ ಬರುವಾಗ ನೀವು ದೇವರ ವಾಕ್ಯಗಳನ್ನ ಮಾತನಾಡಲಿಕ್ಕೆ ಪ್ರಾರಂಭಿಸುವಾಗಲೇ ಶತ್ರುವಾದವನು ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತಾನೆ. Jesus, the Son of the living God, the Bible says, ಸತ್ಯವೇದ ಹೇಳುತ್ತದೆ, ಯೇಸು ಕ್ರಿಸ್ತ
ಕ್ರಿಸ್ತನು ಜೀವಿಸುವ ದೇವಕುಮಾರನು. And we believe that Jesus Christ is the Lord. ನಾವು ನಂಬುತ್ತೇವೆ ಯೇಸು ಕ್ರಿಸ್ತನೇ ನಮ್ಮ ಕರ್ತನು. And when he was in this world, ಆತನು ಈ ಲೋಕದಲ್ಲಿ ಜೀವಿಸಿದಾಗ, before he could start his ministry, he went for a 40 days, he fasted in the wilderness. ತನ್ನ ಸೇವೆಯನ್ನ ಆರಂಭ ಮಾಡುವುದಕ್ಕಿಂತ ಮುಂಚಿತವಾಗಿಯೇ ಆತನು ಉಪವಾಸ ಮಾಡಲು 40 ದಿನಗಳ ಕಾಲ ಅಡವಿಗೆ ಒಯ್ಯಲ್ಪಟ್ಟನು. If you see in the Bible, in the book of Matthew chapter 4 verses 1 onwards, ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 1ನೇ ವಚನದಿಂದ ನೀವು ನೋಡುವುದಾದರೆ, the Bible says from Matthew chapter 4 verses 1 to 10th verse, it speaks about the temptation of Jesus Christ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 1ನೇ ವಚನದಿಂದ 10ನೇ ವಚನದವರೆಗೂ ಯೇಸು ಕ್ರಿಸ್ತನು ಪರಿಶೋಧಿತನಾದ ವಿಧಾನವು ತಿಳಿಸಲ್ಪಡುತ್ತದೆ. When Jesus was in the wilderness, he fasted for 40 days and 40 nights, and when he was there in the wilderness, the devil comes to tempt Jesus. ಯೇಸು ಕ್ರಿಸ್ತನು 40 ದಿನಗಳ ಕಾಲ ಅಡವಿಯಲ್ಲಿದ್ದು ಉಪವಾಸವನ್ನ ಮಾಡುತ್ತಿದ್ದಾನೆ. ಅಡವಿಯಲ್ಲಿರುವ ಯೇಸುವನ್ನ ಪರಿಶೋಧಿಸಲಿಕ್ಕಾಗಿ ಸೈತಾನನು ಬಂದನು. And the Bible says first time he comes to tempt Jesus, saying that if you are the Son of God, tell the stones to become bread. ಮೊದಲನೆಯದಾಗಿ ಆತನು ಪರಿಶೋಧಿಸುತ್ತಾ ಇದ್ದಾನೆ, ನೀನು ದೇವರ ಮಗನಾಗಿದ್ದರೆ ಈ ಕಲ್ಲನ್ನ ರೊಟ್ಟಿಯಾಗುವಂತೆ ಅಪ್ಪಣೆ ಮಾಡು. The devil knew that Jesus was in the wilderness for 40 days and 40 nights, and he was fasting and he did not eat anything. 40 ದಿನಗಳ ಕಾಲ ಹಗಲು ರಾತ್ರಿ ಆತನು ಏನನ್ನೂ ತಿನ್ನದೆ ಉಪವಾಸವನ್ನ ಮಾಡುತ್ತಿದ್ದಾನೆ. And the Bible says devil comes and tempts Jesus, saying that if you are the Son of God, tell the stones to become bread. ಸೈತಾನನು ಬಂದು ಯೇಸು ಕ್ರಿಸ್ತನ ಬಳಿಯಲ್ಲಿ ಹೇಳುತ್ತಿದ್ದಾನೆ, ನೀನ್ ದೇವರ ಮಗನಾಗಿದ್ದರೆ ಈ ಕಲ್ಲುಗಳನ್ನ ರೊಟ್ಟಿ ಆಗುವಂತೆ ಅಪ್ಪಣೆ ಮಾಡು. Jesus simply answered, it is written, man shall not live on bread alone, but on every word that comes from the mouth of God. ಯೇಸು ಕ್ರಿಸ್ತನು ಮರು ಉತ್ತರವಾಗಿ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತಿನಿಂದಲೇ ಬದುಕುತ್ತಾನೆಂಬುದಾಗಿ ಬರೆದದೆ. Jesus knew the word from the book of Deuteronomy chapter 8 verses 3, and he was able to speak to his circumstances through the word of God, saying, it is written, man shall not live on bread alone, but on every word that proceeds from the mouth of God. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯದ 3ನೇ ವಚನದಲ್ಲಿ ಬರೆಯಲ್ಪಟ್ಟಿರುವಂತದ್ದು ಯೇಸು ಕ್ರಿಸ್ತನಿಗೆ ಸ್ಪಷ್ಟವಾಗಿ ಗೊತ್ತು. ಅದನ್ನ ಆತನು ಹೇಳುತ್ತಿದ್ದಾನೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಜೀವಿಸಲಾರನು, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. But the devil again, he did not stop. He took him to the holy city and had him stand on the highest point, the Bible said, of the temple. If you are a son of God, he said, throw yourself down, for it is written. The devil also quoting the scripture, it is written, he will command his angels concerning you, and they will lift you up in their hands so that you will not strike your foot against the stone. ಅಲ್ಲಿಗೆ ಸೈತಾನನು ಸುಮ್ಮನಾಗಲಿಲ್ಲ. ಮತ್ತೆ ಸೈತಾನನು ಅವನನ್ನು ಪರಿಶುದ್ಧ ಪಟ್ಟಣಕ್ಕೆ ಕರಕೊಂಡು ಹೋಗಿ ದೇವಾಲಯದ ಶಿಖರದ ಮೇಲೆ ನಿಲ್ಲಿಸಿ ಆತನಿಗೆ, ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತರಿಗೆ ಅಪ್ಪಣೆ ಕೊಡುವನೆಂಬುದಾಗಿ ಹೇಳಿದನು. Jesus answered, ಯೇಸು ಉತ್ತರ ಕೊಟ್ಟನು. from the book of Deuteronomy chapter 6 verse 16. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದ 16ನೇ ವಚನದಲ್ಲಿ ಯೇಸು ಅವನಿಗೆ ಉತ್ತರವನ್ನು ಕೊಟ್ಟ, it is also written, do not put the Lord your God to test. ನಿಮ್ಮ ದೇವರಾದ ಯೆಹೋವನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. And the Bible says the devil did not keep quiet. Third time again he tempts Jesus, saying that devil took him to the very high mountain and showed him all the kingdoms of the world and their splendor, and he said to Jesus, all this I will give it to you, he said, if you will bow down and worship me.
ಅಲ್ಲಿಗೆ ಸೈತಾನನು ಸುಮ್ಮನಾಗಲಿಲ್ಲ. ನಂತರ ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವಗಳನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವೆಲ್ಲವುಗಳನ್ನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾನೆ. Again, Jesus knew the word from the book of Deuteronomy chapter 6 verses 13. He said, "Away from me, Satan, for it is written, worship the Lord your God and serve him only here." ಮತ್ತೆ ದೇವರು ಯೇಸು ಕ್ರಿಸ್ತನಿಗೆ ವಾಕ್ಯವು ಗೊತ್ತದೆ. ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯದ 13ನೆಯ ವಚನವನ್ನು ಆತನು ಹೇಳುತ್ತಾನೆ, ನಿನ್ನ ದೇವರಾದ ಯೆಹೋವನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ಆತನನ್ನೇ ಸೇವಿಸಬೇಕು, ಆತನ ಹೆಸರು ಹೇಳಿ ಪ್ರಮಾಣ ಮಾಡಬೇಕು ಎಂಬುದಾಗಿ ಹೇಳಿದ. Today I want to tell you, since Jesus knew the word, he was able to speak the word to the Satan and he was able to resist the devil through the word of God. ಯೇಸು ಕ್ರಿಸ್ತನು ವಾಕ್ಯವನ್ನ ಅರಿತವನಾಗಿದ್ದಂತ ಕಾರಣದಿಂದ ಎಲ್ಲಾ ಸನ್ನಿವೇಶಗಳಿಗೂ ತಕ್ಕ ಹಾಗೆ ವಾಕ್ಯವನ್ನ ಉತ್ತರ ಕೊಟ್ಟು ಸೈತಾನನನ್ನ ಯೇಸು ಎದುರಿಸಿದನು. Today when you go through attacks in your life, ಈ ದಿನಮಾನಗಳಲ್ಲಿ ದಾಳಿಯ ಮಧ್ಯದಲ್ಲಿ ನೀವು ಹಾದು ಹೋಗುವಾಗ, when you go through temptation in your family, ನಿಮ್ಮ ಕುಟುಂಬದಲ್ಲಿ ಪರಿಶೋಧನೆಯ ಒಳಗೆ ಹೋಗುವಾಗ, when you go through failures after failures in your life, ನಿಮ್ಮ ಜೀವಿತದಲ್ಲಿ ಸೋಲುಗಳ ಮೇಲೆ ಸೋಲುಗಳ ಮಧ್ಯದಲ್ಲಿ ಹೋಗುವಾಗ, when you don't know the word of God, ನಿಮಗೆ ದೇವರ ವಾಕ್ಯ ಗೊತ್ತಿಲ್ಲದೆ ಹೋದರೆ you cannot fight the battles in your life. ನಿಮ್ಮ ಜೀವಿತದಲ್ಲಿ ಆಗುವಂತ ಹೋರಾಟಗಳನ್ನು ನೀವು ಹೋರಾಡಲು ಆಗುವುದಿಲ್ಲ. You cannot resist the devil through your hands. ನಿಮ್ಮ ಕೈಗಳ ಮೂಲಕವಾಗಿ ಸೈತಾನನನ್ನ ಎದುರಿಸಲು ಆಗುವುದಿಲ್ಲ. Because we are not fighting against the flesh and the blood of this world. ನಾವು ಲೋಕದಲ್ಲಿರುವ ಮಾಂಸ ರಕ್ತಗಳೊಂದಿಗೆ ಯುದ್ಧ ಮಾಡುವವರಾಗಿಲ್ಲ. But we are fighting against the spirit of the darkness of this world. ನಾವು ಈ ಲೋಕದಲ್ಲಿ ಕಾರ್ಗತ್ತಲೆಯ ಕಾರ್ಯವನ್ನ ನಡೆಸುತ್ತಿರುವ ಅಂಧಕಾರದ ದೊರೆತನದ ಮೇಲೆ ಹೋರಾಟ ಮಾಡುತ್ತೇವೆ. Which is led by the Satan. ಯಾವುದು ಸೈತಾನನಿಂದ ನಿಯಂತ್ರಿಸಲ್ಪಡುತ್ತಿದೆಯೋ ಅದರ ಮೇಲೆ ಹೋರಾಡುತ್ತಿದ್ದೇವೆ. We can chase the Satan only through the word of God. ದೇವರ ವಾಕ್ಯಗಳ ಮೂಲಕವಾಗಿ ಮಾತ್ರವೇ ಸೈತಾನನನ್ನು ನಾವು ಓಡಿಸಬಹುದು. Satan trembles only to the word of God. ಸೈತಾನನು ಹೆದರುವಂತದ್ದು ದೇವರ ವಾಕ್ಯಗಳಿಗೆ ಮಾತ್ರವೇ. When Jesus was tempted on the third time, ಮೂರನೇ ಸಾರಿ ಯೇಸು ಕ್ರಿಸ್ತನು ಪರಿಶೋಧನೆಗೆ ಒಳಗಾದಾಗ, Jesus spoke the word. ಯೇಸು ಕ್ರಿಸ್ತನು ವಾಕ್ಯವನ್ನ ಮಾತನಾಡಿದ. The Satan had to flee and the angels of God came and attended Jesus. ಸೈತಾನನು ಬಿಟ್ಟು ಓಡಿ ಹೋಗಬೇಕಾಯಿತು. ಅದೇ ಪ್ರಕಾರ ದೇವದೂತರುಗಳು ಬಂದು ಯೇಸುವನ್ನ ಆಧರಿಸಿದರು. Today as a child of God I want to tell you, ಈ ದಿನದಲ್ಲಿ ದೇವರ ಮಕ್ಕಳಾಗಿರುವ ನಾನು ನಿಮಗೆ ಹೇಳುತ್ತೇನೆ, if you want to live a victorious life, ನಿಮ್ಮ ಜೀವಿತವನ್ನ ಜಯಕರವಾಗಿ ನೀವು ಜೀವಿಸಬೇಕಾದರೆ, you need to have the word of God in your mouth. ನಿಮ್ಮ ಬಾಯಲ್ಲಿ ದೇವರ ವಾಕ್ಯಗಳನ್ನ ನೀವು ಹೊಂದಿದವರಾಗಿರಬೇಕು. When you have the word of God, ದೇವರ ವಾಕ್ಯಗಳನ್ನ ನೀವು ಹೊಂದಿಕೊಳ್ಳುವಾಗ, when you read the word of God, ನೀವು ದೇವರ ವಾಕ್ಯವನ್ನ ಓದುವಾಗ, when you meditate the word of God, ದೇವರ ವಾಕ್ಯವನ್ನ ಧ್ಯಾನಿಸುವಾಗ, God's word will be available for you to speak to your circumstances in your life. ದೇವರ ವಾಕ್ಯವು ನಿಮ್ಮ ಸನ್ನಿವೇಶಗಳಿಗೆ ಎದುರಾಗಿ ಮಾತನಾಡಲು ಜೀವಂತವಾಗಿದೆ. As how Jesus had the word in his mouth, ಯೇಸು ಕ್ರಿಸ್ತನ ಬಾಯಲ್ಲಿ ಹೇಗೆ ವಾಕ್ಯಗಳು ಇದ್ದವೋ, he spoke the word, ಆತನು ವಾಕ್ಯವನ್ನ ಮಾತನಾಡಿದ. the devil fled and the angels of God attended. ಸೈತಾನನು ಅಲ್ಲಿಂದ ಹೊರಟು ಓಡಿ ಹೋದನು. ದೇವದೂತರುಗಳು ಬಂದು ಆತನನ್ನು ಆಧರಿಸಿದರು. Today the devil waits like a roaring lion to devour God's children. ದೇವ ಮಕ್ಕಳಾಗಿರುವ ನಿಮ್ಮನ್ನ ನುಂಗುವುದಕ್ಕಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಸೈತಾನನಿದ್ದಾನೆ. When we are being attacked by the Satan, ನಾವು ಸೈತಾನನಿಂದ ದಾಳಿಗೆ ಒಳಗಾದಾಗ confess the word. ದೇವರ ವಾಕ್ಯವನ್ನ ಅರಿಕೆ ಮಾಡಿರಿ. Confess the word with authority. ಅಧಿಕಾರಯುಕ್ತವಾಗಿ ಬಾಯಿ ತೆರೆದು ವಾಕ್ಯವನ್ನ ಅರಿಕೆ ಮಾಡಿರಿ. Rebuke the Satan with the word of God. ದೇವರ ವಾಕ್ಯದ ಮೂಲಕ ಸೈತಾನನನ್ನ ಗದರಿಸಿರಿ. Resist the devil through the word of God. ದೇವರ ವಾಕ್ಯದ ಮೂಲಕವಾಗಿ ಸೈತಾನನನ್ನ ಓಡಿಸಿರಿ. When you are going through sickness in your body, ನಿಮ್ಮ ದೇಹದಲ್ಲಿ ರೋಗಗಳ ಅವಸ್ಥೆಯಲ್ಲಿ ಹಾದು ಹೋಗುವುದಾದರೆ, confess the healing scriptures with authority and speak out the word to the Satan. ಸೌಖ್ಯದ ವಾಕ್ಯಗಳನ್ನ ಅಧಿಕಾರಯುಕ್ತವಾಗಿ ಸೈತಾನನಿಗೆ ಎದುರಾಗಿ
ಬಳಸಿರಿ. In every situation, know the word and speak the word. You can be able to overcome the devil in your life. ಎಲ್ಲ ಸನ್ನಿವೇಶಗಳ ಮಧ್ಯದಲ್ಲಿ ವಾಕ್ಯವನ್ನ ತಿಳಿದವರಾಗಿರ್ರಿ, ವಾಕ್ಯವನ್ನ ಮಾತನಾಡುವವರಾಗಿರ್ರಿ. It's not only when we need the word we need to speak, but every day we need to read and meditate and underline what God is speaking to us, because when you have the word, you can resist the devil in your life. ಯಾವಾಗಲೂ ಒಂದು ಬಾರಿ ಓದುವ ಹಾಗೆ ಅಲ್ಲ, ಪ್ರತಿನಿತ್ಯವೂ ದೇವರ ವಾಕ್ಯಗಳನ್ನ ಓದ್ರಿ, ಬಾಯಲ್ಲಿ ಅದನ್ನ ಅರಿಕೆ ಮಾಡ್ರಿ. ಹಾಗೆ ನೀವು ಮಾಡುವುದರ ಮೂಲಕ ಸೈತಾನನನ್ನ ಎದುರಿಸುವವರಾಗುತ್ತೀರಿ. Obey his word and follow God's commandment and teachings, so that everything will be perfect in your life and you can overcome the devil which waits like a roaring lion in your life. ದೇವರ ವಾಕ್ಯಗಳಿಗೆ ವಿಧೇಯರಾಗಿದ್ದು, ಬದ್ಧರಾಗಿದ್ದು, ದೇವರ ವಾಕ್ಯಗಳ ಮೂಲಕವಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿರುವ ಸೈತಾನನನ್ನ ಎದುರಿಸಿರಿ. Many of us, we don't have time to read the word of God. ಅನೇಕರಿಗೆ ದೇವರ ವಾಕ್ಯಗಳನ್ನು ಓದಲಿಕ್ಕೆ ಸಮಯವಿಲ್ಲ. Only on Sunday they meditate the word. ಬರೀ ಭಾನುವಾರ ದೇವರ ವಾಕ್ಯಗಳನ್ನ ಧ್ಯಾನಿಸ್ತಾರೆ, When they go to the church. ಮತ್ತೆ ಸಭೆಗೆ ಹೋಗುತ್ತಾರೆ. But remaining days they don't even touch the word of God. ಉಳಿದ 6 ದಿನಗಳು ದೇವರ ವಾಕ್ಯಗಳನ್ನ ಸ್ಪರ್ಶಿಸುವುದೂ ಇಲ್ಲ. That's why the devil will be waiting to trap them and deceive them, and he will bring an attack upon their lives. ಅದಕ್ಕೋಸ್ಕರವಾಗಿಯೇ ಸೈತಾನನು ಅವರಿಗೆ ಬಲೆಯನ್ನ ಹಾಕಿದ್ದಾನೆ. ಅವರು ಯಾವ ವಿಧದಲ್ಲಿಯೂ ಬೇರೆ ಭಾಗಕ್ಕೆ ಹೋಗದ ಹಾಗೆ ಅವರನ್ನ ಹಿಡಿದಿಟ್ಟಿದ್ದಾನೆ. The devil knows your weakness. ಸೈತಾನನಿಗೆ ನಿಮ್ಮ ಬಲಹೀನತೆ ಏನೆಂಬುದು ಗೊತ್ತು. Hold on to the word. ದೇವರ ವಾಕ್ಯವನ್ನ ಹಿಡಿದುಕೊಳ್ಳ್ರಿ. Obey the word. ದೇವರ ವಾಕ್ಯಕ್ಕೆ ವಿಧೇಯರಾಗಿರ್ರಿ. Be a doer of the word. ದೇವರ ವಾಕ್ಯಗಳನ್ನ ಅನುಸರಿಸಿ ನಡೆಯುವವರಾಗಿರ್ರಿ. So that everything will be blessed and you can be able to resist the devil. You can overcome every situations in your life. ಇದರ ಮೂಲಕವಾಗಿ ಎಲ್ಲವೂ ಕೂಡ ನಿಮಗೆ ಅನುಕೂಲವಾಗುತ್ತದೆ. ನೀವು ಶತ್ರುವಾದ ಸೈತಾನನನ್ನ ಗದರಿಸುವವರು, ಎದುರಿಸುವವರು ಆಗುತ್ತೀರಿ.